ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅಲ್ಲಲ್ಲಿ ಮಾರ್ಮಿಕ ನುಡಿಗಳನ್ನ ಆಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತು ನೇರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ನೆನಪಿಸಿಕೊಂಡೇ ಮಾತಾಡ್ತಾರ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಈಗ ಅವ್ರು ಹೇಳಿರೋದು, ಈ ಕಾರ್ಯಕ್ರಮಕ್ಕೆ ಚಪ್ಪಾಳೆಗಾಗಿ ನಾನು ಬಂದಿಲ್ಲ, ಉಸಿರಿರೋವರೆಗೂ ನಿಮ್ಮ ಜೊತೆ ಇರ್ತೇನೆ ಅಂತ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇತಿಹಾಸ ಮರೆತವ ಇತಿಹಾಸ ಸೃಷ್ಟಿ ಮಾಡಲಾರ, ಭಾಷೆ ಮರೆತವ ಸಂಸ್ಕೃತಿ ಉಳಿಸಲಾರ, ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಇದ್ರೆ ಸಾಕು. ಇದನ್ನ ಯಾರು ನೆನಪು ಮಾಡ್ಕೊಂಡು ಹೇಳಿದ್ರೋ ಏನು. ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಹೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತ ಹೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಇನ್ನ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ, ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗುನ ನಿಮ್ಮ ಸುಳ್ಯ ಅಲ್ಲಿರಂತ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಬಹಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನ ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರ್ ಅವರು ನಿಮ್ಮನ್ನ ವಾಪಸ್ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನೀವು ಬದುಕಿ, ಎಲ್ಲೂ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂತ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ, ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದ್ರೂ ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅಲ್ಲಲ್ಲಿ ಮಾರ್ಮಿಕ ನುಡಿಗಳನ್ನ ಆಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತು ನೇರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ನೆನಪಿಸಿಕೊಂಡೇ ಮಾತಾಡ್ತಾರ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಈಗ ಅವ್ರು ಹೇಳಿರೋದು, ಈ ಕಾರ್ಯಕ್ರಮಕ್ಕೆ ಚಪ್ಪಾಳೆಗಾಗಿ ನಾನು ಬಂದಿಲ್ಲ, ಉಸಿರಿರೋವರೆಗೂ ನಿಮ್ಮ ಜೊತೆ ಇರ್ತೇನೆ ಅಂತ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇತಿಹಾಸ ಮರೆತವ ಇತಿಹಾಸ ಸೃಷ್ಟಿ ಮಾಡಲಾರ, ಭಾಷೆ ಮರೆತವ ಸಂಸ್ಕೃತಿ ಉಳಿಸಲಾರ, ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಇದ್ರೆ ಸಾಕು. ಇದನ್ನ ಯಾರು ನೆನಪು ಮಾಡ್ಕೊಂಡು ಹೇಳಿದ್ರೋ ಏನು. ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಹೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತ ಹೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಇನ್ನ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ, ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ
8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗುನ ನಿಮ್ಮ ಸುಳ್ಯ ಅಲ್ಲಿರಂತ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಬಹಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನ ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರವರು ನಿಮ್ಮನ್ನ ವಾಪಸ್ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನೀವು ಬದುಕಿ, ಎಲ್ಲಿ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂತ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ. ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದ್ರೂ ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ. ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅಲ್ಲಲ್ಲಿ ಮಾರ್ಮಿಕ ನುಡಿಗಳನ್ನ ಆಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತು ನೇರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ನೆನಪಿಸಿಕೊಂಡೇ ಮಾತಾಡ್ತಾರ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಈಗ ಅವ್ರು ಹೇಳಿರೋದು, ಈ ಕಾರ್ಯಕ್ರಮಕ್ಕೆ ಚಪ್ಪಾಳೆಗಾಗಿ ನಾನು ಬಂದಿಲ್ಲ, ಉಸಿರಿರೋವರೆಗೂ ನಿಮ್ಮ ಜೊತೆ ಇರ್ತೇನೆ ಅಂತ ಬೆಂಗಳೂರು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇತಿಹಾಸ ಮರೆತವ ಇತಿಹಾಸ ಸೃಷ್ಟಿ ಮಾಡಲಾರ, ಭಾಷೆ ಮರೆತವ ಸಂಸ್ಕೃತಿ ಉಳಿಸಲಾರ, ನಾಯಕನಾದವನಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ, ಆ ನಾಯಕನಿಗೆ ದಿಟ್ಟ ನಿರ್ಧಾರ ಇದ್ರೆ ಸಾಕು. ಇದನ್ನ ಯಾರು ನೆನಪು ಮಾಡ್ಕೊಂಡು ಹೇಳಿದ್ರೋ ಏನು. ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಕೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ. ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗುನ ನಿಮ್ಮ ಸುಳ್ಯ ಅಲ್ಲಿರಂತ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಬಹಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನ ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರವರು ನಿಮ್ಮನ್ನ ವಾಪಸ್ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನೀವು ಬದುಕಿ, ಎಲ್ಲಿ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂತ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ. ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದ್ರೂ ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ.